ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಜಾನು ದೊಡ್ಡ ಪಾಪಯ್ಯ ಕನ್ನಡ ಬ್ಲಾಗ್ಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್, ಇವತ್ತು ಪಾಪದ್ದು ರಿಸಲ್ಟ್ ಇದೆ. ಹಾಗಾಗಿ ನಾನಿವತ್ತು ರಿಸಲ್ಟ್ ಹೋಗೋದೆಲ್ಲನೂ ವೀಡಿಯೋನ ಮಾಡಿದ್ದೆ. ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಬ್ಯುಸಿ ಇರೋದ ಕಾರಣ. ಅದಕ್ಕೆ ಇವಾಗ ಮಾಡೋಣ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ಪಾಪಗೆ ನಾನು ಬೆಂಡೆಕಾಯಿನೂ ಗೊಜ್ಜು ಮತ್ತು ಚಪಾತಿನ ಮಾಡ್ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ಮಕ್ಕಳಿಗೆ ತುಂಬ ಚೆನ್ನಾಗಿ ವಿದ್ಯಾ ಮೈಂಡ್ ಚುರುಕಾಗುತ್ತೆ ಇದನ್ನ ಅಂದ್ಬಿಟ್ಟು. ನಮಗೆ ಆ ಕಾಲದಲ್ಲೇ ಈ ಥರ ಮಾಡಿಕೊಡ್ತಾಯಿದ್ರು. ನಾನಿವತ್ತು ನನ್ನ ಮಗಳಿಗೆ ಮಾಡಿಕೊಡ್ತಾಯಿದ್ದೀನಿ. ಚಪಾತಿನ ಕಲಸಿದ್ದಾಳೆ, ಅವಳೇ ಕಲಸಿ ಇಟ್ಟಿದ್ದಾಳೆ. ನೋಡಿ ಹೇಗಿದೆ ಅಂತ. ನಾನು ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಲಟ್ಟಿಸಿ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಬಿಟ್ಟು, ಕಾಲು ಗಂಟೆ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಟು ಅದನ್ನು ಬಂದಿದ್ದೀನಿ. ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ. ಆಲ್ಮೋಸ್ಟ್ ಅಲ್ಲಿ ಕೇರ್ ಕೊಡೋಕ್ಕೆ ಆಗ್ತಾಯಿಲ್ಲ ಪಾಪ ಇವುಗಳಿಗೆಲ್ಲ. ಆದಷ್ಟು ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮೆಲ್ಲ ಸ್ಪೆಂಡ್ ಮಾಡ್ತಾಯಿದ್ದೀನಿ, ನೋಡ್ಕೊತಾಯಿದ್ದೀನಿ. ಬನ್ನಿ, ಹೊರಗಡೆನೇ ತೋರಿಸ್ತೀನಿ. ಹಾಗೆ ಮರ ಯಾಕೋ ಮಲ್ಕೊಬಿಟ್ಟೈತೆ. ಹಾಗೆ ಸೋರೆಕಾಯಿ ಎಲ್ಲ ಬಿಟ್ಟಿತ್ತು, ತುಂಬ ಚೆನ್ನಾಗಿ ಸೋರೆಕಾಯಿ ಬಿಟ್ಟಿತ್ತು. ನಾನು ಒಂದು ಸಲ ಅದರಲ್ಲಿ ಏನೋ ತೊಗರಿಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ವಿ. ಮತ್ತು ಇನ್ನೊಂದು ಪಲ್ಯನ ಮಾಡಿದ್ವಿ. ಸವಿತಕ್ಕನ ಮನೆಯಲ್ಲಿ ಹಬ್ಬ ಆಗ್ತಿತ್ತು, ಅಲ್ಲಿಗೊಂದು ಬೋಟಿ ಗೊಜ್ಜಿಗೆ ಅಂದ್ಬಿಟ್ಟು ಅವ್ರಿಗೆ 2 ಕೊಟ್ವಿ, ಮುಸ್ಲಿಮ್ಸ್ ಆಂಟಿಗೆ 1 ಕೊಟ್ವಿ. ನಾವೇನು ನೀರು ಹಾಕಿದೆ ಅಷ್ಟೇ, ಪಾಪ ಅದು ತುಂಬ ಫಲನ ಕೊಟ್ಟಿದೆ. ಯಾವಾಗಲೂ ಅಷ್ಟೇ ಫ್ರೆಂಡ್, ಪ್ರಾಣಿಗಳಿಗೆ ಮತ್ತು ಪ್ರಕೃತಿಗೆ ನಾವೇನು ಮಾಡ್ತೀವೋ ಅದನ್ನು ನಾವು ಸ್ವಲ್ಪ ಮಾಡಿದ್ರೆ ಅದು ನಮಗೆ ಡಬಲ್ ಕೊಡುತ್ತೆ. ಮನುಷ್ಯನಿಗೆ ಹಂಗಲ್ಲ, ನಾವು ಡಬಲ್ ಮಾಡಿದ್ರೆ ಅವನು ನಮಗೆ ಕೊಡೋಂಥದ್ದೇ. ಅವನ ದುರಹಂಕಾರದ ಮಾತು ಮತ್ತು ನಮಗೆ ಮನಸ್ಸಿಗೆ ನೋವಂಥದ್ದು ಹಿಂದೆಗಡೆ ಆಡ್ಕೊಂಡು ನಗಾಡೋಂಥದ್ದು. ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ನಾವು ಯಾವಾಗಲೂ ಈ ಪ್ರಕೃತಿಗೆ ಮತ್ತು ಪ್ರಾಣಿಗಳಿಗೆ ಮಾಡಿದ್ರೆ ಅದು ನಮಗೆ ಡಬಲ್ ಕೊಡುತ್ತೆ. ಬನ್ನಿ, ಈಗ ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು. ಇದಕ್ಕೆ ನಾನು ಯಾವಾಗಲೂ ಸ್ವಲ್ಪ ರಸಮ್ ಪೌಡ್ರ್ ಇಲ್ಲ MT ಸಾಂಬಾರು ಪೌಡ್ರನ್ನ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಮಗಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡಿ ಈಗ ಕರ್ಬೇವಿನ ಸೊಪ್ಪು ಮೇಲ್ಗಡೆ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಬೇಯಕ್ಕೆ ಬಿಡಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಗಮ್ಮು ಅಂತ. ಅಲ್ಲಿ ತನಕ ಬೇಯಿಸ್ಕೊಂಡು ಹಾಗೆ ಬಿಟ್ಬಿಡ್ಬೇಕು 1-2 ನಿಮಿಷ. ಆಮೇಲೆ ಚಪಾತಿ ಜೊತೆಗೆ ತಿಂದರೆ ಸಖತ್ತಾಗಿರ್ತದೆ. ಬನ್ನಿ, ಈಗ ನಾನು ತಿಂತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಚಪಾತಿ ಮತ್ತು ಸ್ವಲ್ಪ ವೆಜ್ ಫ್ರೈಡ್ ರೈಸು, ಫ್ರೈಡ್ ರೈಸ್ ಅಲ್ಲ. ಈಗ ನಾನು ಮಗಳು ರೆಡಿ ಆದ್ವಿ, ಈಗ ಸ್ಕೂಲ್ಗೆ ಹೊರಟಿದ್ದೀವಿ. ನನ್ನೊಂದು ಸ್ವಲ್ಪ ಮೇಕಪ್ ಓವರ್ ಆಯಿತು ಅಂತವಳೆ, ಏನೋ ಗೊತ್ತಿಲ್ಲ. ಅದೊಂದು ಸ್ವಲ್ಪ ಫೌಂಡೇಶನ್ನು ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಹೊರಟ್ವಿ, ಈಗ ಗಾಡೀಲಿ ಹೋಗ್ತಾಯಿದ್ದೀವಿ. ರಾಜು ಕಾರಲ್ಲಿ ಹೋಗೋದಕ್ಕೆ ನನಗೆ ಟೈಮ್ ಇಲ್ಲ ಕಣಮ್ಮ ಅಂದರು. ಹಾಗಾಗಿ ನಾನೇ ಪಾಪನ ಗಾಡೀಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಇವತ್ತು ನನ್ನ ಮಗಳು ಸ್ಕೂಲನ್ನ ತೋರಿಸ್ತೀನಿ. STG ಪಬ್ಲಿಕ್ ಸ್ಕೂಲು, ಚಿನ್ಕುರ್ಳಿ ಹತ್ರ ಇದೆ. ಇದು ಇಂಟರ್ನ್ಯಾಷನಲ್ ಸ್ಕೂಲ್ ಈಸ್ ಡಿಫ್ರೆಂಟ್ ಅಂತ ಹಾಕಿದ್ದಾರೆ. ಮತ್ತು ಡೆಲ್ಲಿ ಫೌಂಡೇಶನ್ ಅಂತ ಸಹ ಹಾಕಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ, ಒಂದು ಮಕ್ಕಳಿಗೆ ಎಲ್ಲ ಪ್ರತಿಯೊಂದು ಡಿಗ್ನಿಟಿ ಆಗಲಿ ಮತ್ತು ಕಲ್ಚರ್ ಆ್ಯಕ್ಟಿವಿಟೀಸ್ ಆಗಲಿ, ಅವ್ರು ಏನರಲ್ಲಿ ಶ್ರದ್ಧೆ ಇದ್ದಾರೆ, ಅವ್ರು ಏನಿದೆ ಟ್ಯಾಲೆಂಟು ಅದನ್ನು ಐಡೆಂಟಿಫೈ ಆ ಮಕ್ಕಳಿಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡೋಂಥದ್ದನ್ನ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ನನ್ನ ಮಗಳು ಈಗ ನಮ್ಮ ಓದೋ ಕಾಲದಲ್ಲಿ ನಮಗೆ SLC PUC ನಿಜವಾಗ್ಲೂ ಇಂಗ್ಲೀಷ್ ಬರೆಯೋಕ್ಕೆ ಬಂದಿದ್ದು, ಓದೋಕ್ಕೆ ಬಂದಿದ್ದು. ನನ್ನ ಮಗಳು ಹೀಗೆ 5th ಸ್ಟ್ಯಾಂಡರ್ಡ್ಗೆಲ್ಲ ಇಂಗ್ಲೀಷೆಲ್ಲ ಬರೀತಾಳೆ, ಓದ್ತಾಳೆ. ಅದೊಂದು ಖುಷಿ ನಮಗೆ. ಓದೋದ್ರಲ್ಲಿ ಏನೂ ಕಂಪ್ಲೇಂಟ್ ಇಲ್ಲ. ನನ್ನ ಮಗಳು ಚೆನ್ನಾಗಿ ಓದ್ತಾಳೆ. ನಾವೇ ಓದಬೇಡ ಅಂದ್ರೂ ಬುಕ್ ಇಟ್ಕೊಂಡು ಅವಳೇ ತಗೊಂಡು ಓದ್ತಾಳೆ. ಓದೋ ಮಕ್ಳಿಗೆ ಏನೋ ಒಂಥರ ಖುಷಿ, ಓದಲಿ ಅಂತ. ಯಾಕೆಂದರೆ ನಮ್ಮ ಕಾಲದಲ್ಲಿ ಓದಿಸೋಂಥದ್ದು ಹೇಗೆ ಅಂದರೆ, ನಮ್ಮಮ್ಮ ಏನೋ ಓದು ಆಗಲಿಲ್ಲ ಅಂದರೆ ಮನೇಲಿ ಗರಿಯಣಿ ಅಂತಿದ್ರು. ಆ ಥರ ಎಲ್ಲ ನಮಗೆ ಪಾಪ ನಮ್ಮಮ್ಮ ಓದಿಸೋರೆ. ಆಗಿನ ಕಾಲದಲ್ಲಿ ಊಟ ಇಲ್ಲ, ಅದು ಹೆಂಗೆ ಓದಿಸಿದ್ರು ಅನ್ನೋದಕ್ಕಿಂತ ಈಗಿನ ಒಂದು ಮಕ್ಳಿಗೆ ಎಜುಕೇಷನ್ಗೆ ಅಂತಲೇ ತಲೆ ಕೆಟ್ಟೋಗ್ಬಿಡುತ್ತೆ. ಇಲ್ಲ, ಆಲ್ಮೋಸ್ಟ್ ಆಲು ಇಲ್ಲೂ ಏನಿಲ್ಲ, ಇನ್ಸ್ಟಾಲ್ಮೆಂಟ್ ಥರ ಕಟ್ಬೋದು ಅಮೌಂಟು. ಸ್ವಲ್ಪ ಕಾಸ್ಟ್ಲಿ, ಮೈಸೂರು ಹೋಲ್ಸ್ಕೊಂಡ್ರೆ ಕಾಸ್ಟ್ಲಿ. ಸ್ಕೂಲ್ ಈಸ್ ಡಿಫ್ರೆಂಟ್ ಅಲ್ಲ. ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ ಓದಿದ್ರು ಓದಲ್ವ ಅಂತಾರೆ. ಓದೋ ಮಕ್ಕಳು ಎಲ್ಲಾದರೂ ಓದ್ತಾರೆ. ಬಟ್ ನಮ್ಮ ಥರ ಓದೋದು ಬೇಡ, ನಮಗಿಂತ ಸ್ವಲ್ಪ ಓದಲಿ ಅಂತ ನಮ್ಗಳ ಆಸೆ ಅಷ್ಟೇ. ಬನ್ನಿ ಫ್ರೆಂಡ್, ಈಗ ಹೋಗ್ತಾಯಿದ್ದೀನಿ. ನನಗೂ ಅಷ್ಟೇ, ನನಗೂ ಮ್ಯಾಥ್ಸ್ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ವಿಧಿ ದೇವರು ಏನೋ ಅಂತಾರಲ್ಲ, ಅದೇನು ಬರೆದಿರ್ತಾರೆ ಅದೇ ಆಗೋದು. ಇದನ್ನು ನೋಡಿ, ಈಗ ನನ್ನ ಮಗಳು ಸ್ಕೂಲು ಇದೇ ಪಬ್ಲಿಕ್ ಸ್ಕೂಲ್ ಈಸ್ ಡಿಫ್ರೆಂಟ್. ನೋಡ್ತಿರ್ಬೋದು. ಬನ್ನಿ, ಒಳಗಡೆ ಹೋಗೋಣ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಇರೋದೆಲ್ಲ ಏನು ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ಬಿಟ್ಟು ಎಲ್ಲ ಬಂದಿಲ್ಲ. ಇಲ್ಲಿ ರೈತರ ಮಕ್ಕಳೇ ಓದ್ತಿರೋದು. ಒಂದಷ್ಟು ನಮ್ಮ ಮಕ್ಕಳನ್ನೂ ಚೆನ್ನಾಗಿ ಓದಲಿ ಅಂತ ಅವರು ಇಲ್ಲೇ ಹಾಕಿದ್ದಾರೆ. ನೋಡಿ, ಒಳಗಡೆ ಎಲ್ಲ ಮಕ್ಳಿಗೆ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿ, ಅದಂತೂ ಪ್ರಕೃತಿ ಇರೋ ಥರ ಆ ಕಡೆ ಈ ಕಡೆ ಮರಗಳೆಲ್ಲ ಇದ್ದು
ಕಾಫಿ ತೋಟ ಥರ ಚೆನ್ನಾಗಿ ಮಾಡಿದರೆ. ಆ ಕಡೆ ಬಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ನೋಡ್ತಾ ಇದ್ದಾರಲ್ಲ ನೀವು. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡುವಾಗಂತೂ ಎಷ್ಟಾಗುತ್ತೋ ಅಷ್ಟೆಲ್ಲ ಕವರ್. ಬನ್ನಿ ಈಗ ಆಫೀಸ್ ಒಳಗಡೆ ಹೋಗೋಣ. ಇದು ನೋಡಿ ಸ್ಕೂಲ್ ಒಳಗಡೆ ಹೋಗಿದ್ದೀನಿ. ಇದೇ ಬಿಲ್ಡಿಂಗು ಒಳಗಡೆ ಏನೇನು ಇದೆ ಅಂತ ನನ್ನ ಮಗಳು ಅವ್ರ ಮಾಸ್ಟ್ರ್ ಮಾತಾಡ್ಸೋಕೆ ಹೋಗ್ತಾಯಿದ್ದಾಳೆ. ಈಗ ಲಿಫ್ಟಲ್ಲಿ ಹೋಗ್ತಿದ್ದೀವಿ. ಫ್ರೆಂಡ್ ಜಾನು ಕನ್ನಡ ದೊಡ್ಡ ಪಪ್ಪ ಎಲ್ಲ ನಿಜವಾಗ್ಲೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ನನಗಂತೂ ಖುಷಿ ಆಯಿತು. ನಾನು ವೀಡಿಯೋ ಹಾಕೋದನ್ನೇ ಪಾಪ ವೆಯ್ಟ್ ಮಾಡಿ ನೋಡ್ತಾ ಇದ್ದೀರಾ. ಅದರಲ್ಲಂತೂ ಶಾರ್ಟ್ ವೀಡಿಯೋಗಳೆಲ್ಲ 3000 4000 ಎಲ್ಲ ಓಡ್ತಾಯಿದೆ. ಥ್ಯಾಂಕ್ ಯು. ನಿಮ್ಮ ಸಹಕಾರ ಹೀಗೆ ಇರಲಿ. ಬನ್ನಿ ಇವಾಗ ನಾನು ಒಳಗಡೆ ಹೋಗಿ ಪಾಪು ಹೇಗೆ ಮಾರ್ಕ್ಸ್ ತೆಗೆದಿದ್ದಾಳೆ ಮತ್ತು ಯಾವ ಗ್ರೇಡಲ್ಲಿದ್ದಾಳೆ ಅಂತ ತೋರಿಸ್ತಿದ್ದೆ. ನನ್ನ ಮಗಳ ಕ್ಲಾಸು ತುಂಬ ಚೆನ್ನಾಗಿದೆ. ಅವ್ರ ಕ್ಲಾಸ್ ಟೀಚರ್ ಬಂದು ಬಿಂದು ಮೇಡಮು. ಅವರನ್ನು ಅಷ್ಟೇ ಮಗಳು ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿದ್ದಾಳೆ ಆ್ಯಕ್ಟಿವಿಟೀಸ್ ಎಲ್ಲ ಅಂತ ಹೇಳ್ತಾಯಿದ್ರು. ನಮಗೂ ಖುಷಿ ಆಯಿತು. ಮಗಳು ಈ ಥರ ಎಲ್ಲ ಒಂದು ಹೆಸರು ತಗೋಬೇಕು ಅಂದರೆ ನಮಗೂ ಒಂಥರ ಖುಷಿ. ಯಾಕೆಂದರೆ ನಮ್ಮದ್ರಲ್ಲಿ ನಮ್ಮಪ್ಪ ನನ್ನ ಮಗಳು ಓದ್ತಾಳೆ ಅನ್ನೋ ನಂಬಿಕೆ ಇತ್ತು. ನಾನು ಓದ್ತಾಯಿದ್ದೆ. ಬಂದೆ ಈಗ ರಾಯ್ ನಾನು ಕರ್ಕೋಗಿಲ್ಲ ಅಂತ ನೋಡಿ ಹೆಂಗೆ ಮುನ್ಸ್ಕೊಂಡಿದ್ದಾನೆ. ಫ್ರೆಂಡ್ ಇವತ್ತಾಗಿತ್ತು ನಮ್ಮ ಈ STG ಸ್ಕೂಲು ರಿಸಲ್ಟ್ದು. ನನ್ನ ಮಗಳು ಚೆನ್ನಾಗಿ ರಿಸಲ್ಟ್ ತಗೊಂಡಿದ್ದಾಳೆ. ಟಾಪರ್ ಸಹ ಅವಳು. ಚೆನ್ನಾಗಿ ಹೀಗೆ ಅವಳು ಟಾಪರ್ ಆಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ, ನನ್ನ ತಂದೆ ತಾಯಿನೂ ಆಶೀರ್ವಾದ ಮಾಡ್ತಾಯಿರ್ತಾರೆ. ಮಕ್ಕಳು ಏನೋ ಒಂದು ಮಾರ್ಕ್ಸ್ ತೆಗೆದ್ರೆ ಅದು ತಂದೆ ತಾಯಿಗೆ ಖುಷಿ. ಹೀಗೆ ನೋಡ್ತಾಯಿರಿ ಜಾನು ಕನ್ನಡ ಬ್ಲಾಗ್ಸ್. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ.